ಜನ ಒತ್ತುವರಿ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಅಧಿಕಾರಿಗಳು ಅಷ್ಟೇ ಒತ್ತುವರಿ ಆದ ನಂತರ ನೋಡ್ಕೊಂಡು ಕೂತ್ಕೊಳ್ತಾರೆ. ಒಂದ್ಸರಿ ಸುಮಾರು ಒಂದು 5-6 ವರ್ಷ ಅವರೆಲ್ಲ ಸೆಟಲ್ ಆದಮೇಲೆ ಅದನ್ನು ತೆರವು ಮಾಡೋಕ್ಕೆ ಹೋಗ್ತಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಬಿಡಿಎ ಆಪರೇಷನ್. ಬಿಡಿಎ ಕೆಂಬ್ರಿಡ್ಜ್ ಲೇಔಟ್ ಜಾಗ ಒತ್ತುವರಿ ಆರೋಪ ಏನಿದೆ, ಪೊಲೀಸರ ಸಮ್ಮುಖದಲ್ಲಿ ಒತ್ತುವರಿ ತೆರವು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಸ್ವಸ್ಥಗೊಂಡು ಸ್ಥಳದಲ್ಲೇನೆ ಸಂತ್ರಸ್ತ ಮಹಿಳೆ ಕುಸಿದು ಬಿದ್ದಿದ್ದಾರೆ. ಬಿಡಿಎ ತೆರವು ಕಾರ್ಯ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಬಿಡಿಎ ಆಪರೇಷನ್ ನಡೆಸ್ತಾ ಇದೆ. ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒತ್ತುವರಿ ಆಗಕ್ಕೆ ಯಾಕ್ರಿ ಬಿಟ್ರಿ? ಜಾಗದ ಬಗ್ಗೆ ನೋಡ್ತಾ ನೋಡೋದಿಲ್ವಾ? ಸರ್ಕಾರಿ ಜಾಗಗಳು ಏನಾಗಿದೆ, ಯಾರು ಇದ್ದಾರೆ ಅಲ್ಲಿ 5 ವರ್ಷ 10 ವರ್ಷ 20 ವರ್ಷ ಎಲ್ಲ ಆದಮೇಲೆ ಸರ್ಕಾರಿ ಜಾಗವನ್ನೇ ಇವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತೆರವು ಮಾಡೋಣ ಅಂತ. ಏನು ಮಾಡಬೇಕು ಅವರು ಜಾಗ ಸಿಗುತ್ತೆ ಅಲ್ಲಿ ಹೋಗಿ ಒತ್ತುವರಿ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು. ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಅರುಣಾ, ಈಗ ಎಷ್ಟು ವರ್ಷಗಳಿಂದ ಇವರು ಇಲ್ಲಿ ಇದ್ದರು? ಯಾರು ಹೇಳಿಲ್ವಾ ಈ ಒತ್ತುವರಿ ಮಾಡ್ಕೊಂಡಿದ್ದೀರಾ ನೀವು ಅಂಥೇಳಿ? ಎಲ್ಲಿಂದ ಬಂದವರು? ಏನು ಡೀಟೇಲ್ ಸಿಗ್ತಾ ಇದೆ ಈ ಪ್ರಕರಣದ ಬಗ್ಗೆ? ಅರುಣ್, ಇಂದಿರಾನಗರದ ಕೇಂಬ್ರಿಡ್ಜ್ ಬಡಾವಣೆಯಲ್ಲಿ ಬೆಳಂಬೆಳಗ್ಗೆ ಬಿಡಿಯಿಂದ ತೆರವು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ನೋಡಬಹುದಾಗಿದೆ ಇಲ್ಲಿ ಸರ್ವೆ ನಂಬರ್ 7 ಹಾಗೂ 8ರಲ್ಲಿ 6040ಯಲ್ಲಿರ್ತಕ್ಕಂತಹ ಒಂದು ಸೈಟ್ನಲ್ಲಿ 50 ವರ್ಷಗಳಿಂದ ಇಲ್ಲಿ ಮನೆಯನ್ನು ಕಟ್ಕೊಂಡಿದ್ರು. 2 ಮನೆಗಳನ್ನು ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹ್ಯಾರಿಸ್ ಅವರ ಕುಮ್ಮಕ್ಕಿನಿಂದ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ 50 ವರ್ಷಗಳಿಂದ ಇದ್ದಾವೆ, ಜೊತೆಗೆ ಕೋರ್ಟ್ನಲ್ಲಿ ಸ್ಟೇ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿರ್ತಕ್ಕಂತಹ ಒಂದು ಮನೆ ಮಾಲೀಕರು ಹೇಳಿದರೆ, ಮತ್ತೊಂದು ಕಡೆ ಬಿಡಿಯವರು ಇಲ್ಲಿ ಸ್ಟೇ ಇಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಇಲ್ಲಿ ಮನೆ ಮಾಲೀಕರಿಗೆ ಜಾಗವನ್ನು ಕೇಳಿದ್ರು ಎನ್ನುವಂತಹ ಹ್ಯಾರಿಸ್ ಅವರು ಕೇಳಿದ್ರು ಎನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಒಂದು ಹೈ ಡ್ರಾಮಾ ಕೂಡ ನಡೆದಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಸಾಕಷ್ಟು ಒಂದು ಬಿಡಿಎ ವಿರುದ್ಧ ಕೂಡ ಒಂದು ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. 50 ವರ್ಷ ಇದ್ರೂ ಕೂಡ ಇಷ್ಟು ದಿನ ಬಿಟ್ಬಿಟ್ಟು ಇವಾಗ ಯಾಕೆ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಡಿಎದವರು ಹೇಳೋದೇನಂತಂದರೆ ಈ ಜಾಗ ಬಿಡಿಎಗೆ ಸೇರಿದ್ದು, ಹೀಗಾಗಿ ತೆರವು ಕಾರ್ಯಾಚರಣೆಯನ್ನು ನಾವು ನಡೆಸ್ತಾ ಇದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅರುಣ್, ಓಕೆ, ಧನ್ಯವಾದಗಳು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಕಳೆದ 50 ವರ್ಷಗಳಿಂದ ಇಲ್ಲೇ ಇದ್ದಾರಂತೆ ಅವರು. ಸೊ ಅವರು ಆರೋಪ ಮಾಡ್ತಾ ಇರೋದು ಮನೆಯ ಮಾಲೀಕರು ಶಾಸಕ ಹ್ಯಾರಿಸ್ ಅವರೇ ಈ ರೀತಿಯಾಗಿ ಮಾಡ್ತಾ ಇರೋದು. ಕಾಂಗ್ರೆಸ್ ಕಚೇರಿ ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಜಾಗ ಕೇಳಿದ್ರು ಅನ್ನೋದು, ಆದರೆ ಮಾಲೀಕರು ಕೊಡದೇ ಇರೋದಕ್ಕೋಸ್ಕರ ಅವರೇ ಉದ್ದೇಶಪೂರ್ವಕವಾಗಿ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಗೊಂದಲ ಸೃಷ್ಟಿ ಮಾಡಿ ಜಾಗ ಕಬಳಿಕೆಯ ಹುನ್ನಾರ ಮಾಡ್ತಾ ಇರುವಂಥ ಆರೋಪವನ್ನು ಈಗ ಮನೆ ಮಾಲೀಕರು ಮಾಡ್ತಾ ಇದ್ದಾರೆ. ಬಿಡಿಎ ವಿರುದ್ಧ ಸಂತ್ರಸ್ತರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇರೋದು. ಇದು ಬೆಂಗಳೂರಿನ ಇಂದಿರಾನಗರದಲ್ಲಾಗಿರುವ ಬೆಳವಣಿಗೆ.